ಕೊನೆಯ ಪತ್ರ. ಅಮ್ಮನ ಕಣ್ಣೀರಿನ ಬೆಲೆ. ರಾತ್ರಿ 11 ಗಂಟೆ. ಮಳೆಯ ಹನಿಗಳು ಮನೆಯ ಮೇಲ್ಛಾವಣಿಯ ಮೇಲೆ ಬಡಿದುಕೊಳ್ಳುತ್ತಿದ್ದವು. ರಾಹುಲ್ ತನ್ನ ಕೆಲಸ ಮುಗಿಸಿ ಮನೆಗೆ ಬಂದ. ಮನೆ ತುಂಬ ಮೌನವಾಗಿತ್ತು. ಅವನ ವಯಸ್ಸಾದ ಅಮ್ಮ ಒಂದು ಮೂಲೆಯಲ್ಲಿ ಕುಳಿತು ಹಳೆಯ ಫೋಟೋ ಆಲ್ಬಮ್ ನೋಡುತ್ತಾ ಕಣ್ಣೀರು ಒರೆಸಿಕೊಳ್ಳುತ್ತಿದ್ದಳು. ಅಮ್ಮ, ಏನಾಯಿತು ಎಂದು ಕೇಳಿದ. ಅಮ್ಮ ನಗುವಂತೆ ನಟಿಸಿದಳು. ಏನಿಲ್ಲ ಮಗ, ಹಳೆಯ ನೆನಪುಗಳು ಅಷ್ಟೇ. ರಾಹುಲ್ ಗಮನ ಕೊಡಲಿಲ್ಲ. ಮೊಬೈಲ್ ಹಿಡಿದು ತನ್ನ ಕೋಣೆಗೆ ಹೋದ. ಮರುದಿನ ಬೆಳಗ್ಗೆ ರಾಹುಲ್ ಆಫೀಸ್ಗೆ ಹೋಗುವಾಗ ಅಮ್ಮ ಹೇಳಿದಳು, ಸಂಜೆ ಬೇಗ ಬಾ ಮಗ, ನಿನ್ನ ಜೊತೆ ಸ್ವಲ್ಪ ಮಾತನಾಡಬೇಕು. ಸರಿ ಅಮ್ಮ ಎಂದು ಹೇಳಿ ಹೊರಟ. ಆದರೆ ಕೆಲಸದ ಒತ್ತಡದಲ್ಲಿ ಅವನು ತಡವಾಗಿ ಮನೆಗೆ ಬಂದ. ಆ ರಾತ್ರಿ ಅಮ್ಮ ತನ್ನ ಕೋಣೆಯಲ್ಲಿ ಮಲಗಿದ್ದಳು. ಎಂದಿನಂತೆ ಮಲಗಿದ್ದಾಳೆ ಎಂದುಕೊಂಡು ರಾಹುಲ್ ಊಟ ಮಾಡಿ ಮಲಗಿಬಿಟ್ಟ. ಬೆಳಗ್ಗೆ ಎದ್ದಾಗ ಅಮ್ಮ ಎದ್ದಿರಲಿಲ್ಲ. ಡಾಕ್ಟರ್ ಬಂದರು. ಡಾಕ್ಟರ್ ಒಂದು ಮಾತು ಹೇಳಿದರು. ಅವರು ರಾತ್ರಿ ನಿದ್ದೆಯಲ್ಲೇ ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾರೆ. ಆ ಮಾತು ಕೇಳಿದ ರಾಹುಲ್ನ ಕಾಲಡಿ ನೆಲವೇ ಜಾರಿತು. ಅಮ್ಮನ ಕೋಣೆಯಲ್ಲಿ ಸ್ವಚ್ಛ ಮಾಡುತ್ತಿದ್ದಾಗ ಒಂದು ಹಳೆಯ ಡೈರಿ ಸಿಕ್ಕಿತು. ಅದರೊಳಗೆ ಒಂದು ಪತ್ರ ಇತ್ತು. ನನ್ನ ಪ್ರೀತಿಯ ಮಗ ರಾಹುಲ್ಗೆ, ನೀನು ಚಿಕ್ಕವನಿದ್ದಾಗ ಜ್ವರ ಬಂದರೆ ನಾನು ರಾತ್ರಿ ಇಡೀ ಮಲಗುತ್ತಿರಲಿಲ್ಲ. ನೀನು ಮೊದಲ ಸಂಬಳ ತಂದ ದಿನ ನನಗೆ ಜಗತ್ತೇ ಸಿಕ್ಕಂತಾಯಿತು. ಈಗ ನೀನು ತುಂಬ ದೊಡ್ಡವನಾಗಿದ್ದೀಯ. ನನಗೆ ದುಡ್ಡು ಬೇಡ, ದುಬಾರಿ ಉಡುಗೊರೆಗಳೂ ಬೇಡ. ದಿನಕ್ಕೆ 10 ನಿಮಿಷ ನಿನ್ನ ಜೊತೆ ಮಾತನಾಡಿದರೆ ಸಾಕು. ನಾನು ಇಲ್ಲದ ದಿನ ಈ ಮನೆಯ ಮೌನವೇ ನನ್ನ ಕೊರತೆಯನ್ನು ನಿನಗೆ ತಿಳಿಸುತ್ತದೆ. ಆಗ ನನ್ನನ್ನು ಹುಡುಕಬೇಡ ಮಗ, ನಾನು ನಿನ್ನ ನೆನಪುಗಳಲ್ಲಿ ಮಾತ್ರ ಇರುತ್ತೇನೆ. ಪತ್ರ ಓದುತ್ತಿದ್ದ ರಾಹುಲ್ ಜೋರಾಗಿ ಅಳಲು ಆರಂಭಿಸಿದ. ಅಮ್ಮ, ನನ್ನನ್ನು ಕ್ಷಮಿಸು. ನಿನ್ನ ಜೊತೆ ಮಾತನಾಡಲು ಸಮಯ ಇರಲಿಲ್ಲ. ಆದರೆ ಈಗ ನಿನ್ನ ಜೊತೆ ಮಾತನಾಡಲು ಜೀವನವೇ ಉಳಿದಿಲ್ಲ. ಅವನು ಪ್ರತಿದಿನ ಅಮ್ಮ ಕುಳಿತಿದ್ದ ಕುರ್ಚಿಯ ಮುಂದೆ ಕೆಲ ನಿಮಿಷ ಮೌನವಾಗಿ ಕುಳಿತುಕೊಳ್ಳಲು ಆರಂಭಿಸಿದ. ಆದರೆ ಅಮ್ಮನ ಧ್ವನಿ ಮತ್ತೊಂದು ಕೇಳಿಸಲಿಲ್ಲ. ಈ ಕಥೆಯ ಪಾಠ: ನಮ್ಮ ಜೀವನದಲ್ಲಿ ಹಣ, ಕೆಲಸ, ಯಶಸ್ಸು ಎಲ್ಲವೂ ಮತ್ತೆ ಸಿಗಬಹುದು. ಆದರೆ ನಮ್ಮನ್ನು ಪ್ರೀತಿಸುವ ಅಮ್ಮ, ಅಪ್ಪ ಒಮ್ಮೆ ದೂರವಾದರೆ ಅವರ ಜೊತೆ ಕಳೆಯಬೇಕಾದ ಒಂದು ನಿಮಿಷವನ್ನು ಮತ್ತೆ ಖರೀದಿಸಲು ಸಾಧ್ಯವಿಲ್ಲ. ಇಂದಿನಿಂದಲೇ ನಿಮ್ಮ ಅಮ್ಮ ಅಥವಾ ಅಪ್ಪನ ಜೊತೆ 5 ನಿಮಿಷ ಮಾತನಾಡಿ. ನಾಳೆ ಎಂಬುದು ಎಲ್ಲರಿಗೂ ಸಿಗುತ್ತದೆ ಎಂಬ ಖಾತರಿ ಯಾರಿಗೂ ಇಲ್ಲ.